ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಿಮ್ಮ ಶತ್ರು ನಿಮ್ಮ ಬಗ್ಗೆ ಯಾವ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಅವರು ಮಾಡಿರುವ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಶತ್ರು ಅಂದರೆ ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇದ್ದಾರೆ ಅಥವಾ ನೀವು ಯಾರ ವಿಚಾರಕ್ಕೆ ದ್ವೇಷ ಮಾಡ್ತಾ ಇದ್ದೀರಾ ಅನ್ನೋದು, ಅವರು ನಿಮ್ಮ ಬಗ್ಗೆ ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅವರು ಮಾಡಿರುವಂತಹ ಯಾವುದೇ ನೆಗೆಟಿವಿಟಿ ಇರ್ಬೋದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ 3 ಕಾರ್ಡ್ ತೆಗೆಯೋಣ. ಓಕೆ, ಮತ್ತು ಅದು ಪರಿಣಾಮ ಬೀರುತ್ತಾ ಅನ್ನೋದಕ್ಕೆ 3 ಕಾರ್ಡ್ ತೆಗೆಯೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿನ ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಅವರು ನಿಮ್ಮ ಬಗ್ಗೆ ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೊದಲು ನೋಡೋಣ. ಓಕೆ, ಇಲ್ಲಿ 7 ಆಫ್ ಸಾರ್ಡ್ಸ್ ಬಂದಿದೆ, 5 ಆಫ್ ಕಪ್ಸ್ ಮತ್ತು ದ ಮೂನ್. ಇದು ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ 3 ಕಾರ್ಡ್. ಓಕೆ, ನೆಕ್ಸ್ಟ್ 3 ಕಾರ್ಡ್ ಏನು? ಪೇಜ್ ಆಫ್ ಕಪ್ಸ್, ದ ಸ್ಟಾರ್ ಮತ್ತು 9 ಆಫ್ ವಾಂಡ್ಸ್. ಓಕೆ, ನಿಮ್ಮ ಜೊತೆ ಇರುವಂತಹ ಶತ್ರು ಅಂದರೆ ನಿಮ್ಮ ಜೊತೆ ನೀವು ಅಂದ್ಕೊಂಡಂತಹ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ಕಾರ್ಡಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ನಿಮಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ, ತುಂಬ ಗಂಭೀರವಾಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನಾನು ಅವರಿಗೆ ಮಾಯಾಜಾಲವನ್ನು ಹೆಣಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಶತ್ರುತ್ವ ಬೆಳೆಸ್ಕೊಂಡಿರುವಂತಹ ವ್ಯಕ್ತಿ ಆಗಿರ್ಬೋದು, ನಿಮ್ಮನ್ನು ತುಂಬಾ ದ್ವೇಷ ಮಾಡ್ತಾ ಇದ್ದಾರೆ. ಇವರನ್ನು ಯಾವ ರೀತಿ ನಾನು ಮೋಸಗೊಳಿಸಬಹುದು, ಇವರಿಗೆ ಏನು ಮಾಡಿದರೆ ನನಗೆ ಖುಷಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಾತಿನಲ್ಲೇ ಆಟ ಆಡ್ತಾ ಇದ್ದಾರೆ. ನಿಮ್ಮ ಜೊತೆ ನೇರವಾಗಿ ಸಂಪರ್ಕ ಮಾಡ್ತಾ ಇಲ್ಲ. ಅವರು ನಿಮ್ಮ ಎದುರಿಗೆ ಬಂದು ಅವರು ಧೈರ್ಯವಾಗಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ಇಲ್ಲ. ಬಟ್ ನಿಮ್ಮ ಬೆನ್ನ ಹಿಂದೆ ಏನು ಮಾಡ್ತಾ ಇದ್ದಾರೆ, ಅವರು ನಿಮಗೆ ಯಾವ ರೀತಿ ತೊಂದರೆ ಕೊಡಬೇಕು, ನಾನು ಏನು ಮಾಡಬೇಕು, ನಾನು ಹೇಗೆ ಅವರನ್ನು ಸೋಲಿಸಬೇಕು ಅನ್ನೋ ಇದು ಮನಸ್ಥಿತಿ ಅವ್ರು ಹೊಂದಿದ್ದಾರೆ. ಅಂದರೆ ನಿಮ್ಮ ಹಿಂದೆ ನಿಂತು ನೀವು ಮಾಡುವಂಥ ಎಲ್ಲ ಕೆಲಸನೂ ಏನು ಹೇಳ್ತಾರೆ ಗಮನಿಸ್ತಾರೆ. ಅಂದರೆ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅನ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಏನಾರ ಇದು ಮಾಡಿರ್ಬೋದು, ಅಥವಾ ಫ್ಯಾಮಿಲಿ ವಿಷಯದಲ್ಲಿ ಏನಾರ ನಿಮಗೆ ತೊಂದರೆ ಆಗಿರ್ಬೋದು. ಯಾರೇ ನಿಮ್ಮ ಜೊತೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಶತ್ರು ಅನ್ನೋಂತಹ ವ್ಯಕ್ತಿ ಒಬ್ಬ ಮನುಷ್ಯನಿಗೆ ಇದ್ದೇ ಇರ್ತಾನೆ. ಅವನ ಮುನ್ನಡೆ ಏನು ಅಂದರೆ ಅವನು ಮುಂದೆ ಏನು ಮಾಡಬಹುದು, ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಇದೆ. ಅಂದರೆ ಅವರು ತುಂಬಾ ಗಂಭೀರವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡಿದರೆ ಅವರನ್ನು ನಾನು ಸೋಲಿಸಬಹುದು, ಅವರ ಸಂತೋಷವನ್ನು ಕದಿಬಹುದು, ಅವರ ನೆಮ್ಮದಿಯಿಂದ ಇರೋಕ್ಕೆ ಬಿಡದೇ ಇರೋಂಗೆ ನಾನು ಅವನ ಶಾಂತಿಯನ್ನು ಹಾಳು ಮಾಡೋದಕ್ಕೆ ನಾನು ಏನು ಮಾಡಬಹುದು ಅಂತ ಹೇಳಿ ನಿಮ್ಮ ಬೆನ್ನ ಹಿಂದೆ ನಿಂತು ಅವರು ಸಂಚು ಹಾಕ್ತಾ ಇದ್ದಾರೆ, ಮಾಯಾಜಾಲವನ್ನು ಹೆಣಿತಾ ಇದ್ದಾರೆ ಅನ್ನೋದು ಈ ಕಾರ್ಡ್ ತೋರಿಸುತ್ತೆ. ಆ ಸಮಯದಲ್ಲಿ ನೀವು ಹೇಗಿರ್ಬೋದು ಅಂದರೆ, ನೀವು ಸ್ವಲ್ಪ ಅವರನ್ನು ಅಬ್ಸರ್ವ್ ಮಾಡಬೇಕು. ಅವ್ರು ಹೆಂಗೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ
ನಿಮ್ಮ ಬಗ್ಗೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಹುಷಾರಾಗಿ, ಯಾರು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾರು ನಮ್ಮ ಬಗ್ಗೆ ಆ ಥರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ವಿಚಾರದಲ್ಲಿ ಸ್ವಲ್ಪ ನೀವು ಹುಷಾರಾಗಿದ್ರಿ ಅಂದರೆ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗ್ಬಹುದು. ಏನು ಮಾಡ್ಬೋದು, ಏನು ಬಿಡ್ಬೋದು, ಈ ರೀತಿ ನಿಮಗೆ ಸಲಹೆ ಮಾತ್ರ ಸಿಗಬಹುದು. ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ ಅಂದರೆ ಅವರಿಗೆ ತುಂಬ ಒಳಗೆ ಅಸೂಯೆ ಇದೆ ನಿಮ್ಮನ್ನು ನೋಡೋದಕ್ಕೆ. ನಿಮ್ಮನ್ನು ನೋಡಬೇಕು ಅಂದರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನೋಡಿದರೆ ತುಂಬಾ ಅವರಿಗೆ ಜಲಸ್ ಫೀಲ್ ಆಗುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ, ಒಬ್ಬ ವ್ಯಕ್ತಿ ಚೆನ್ನಾಗಿ ಬೆಳೀತಾ ಇದ್ದಾನೆ, ಒಬ್ಬ ವ್ಯಕ್ತಿ ಎಲ್ಲದರಲ್ಲೂ ಅನುಕೂಲವಾಗಿದ್ದಾನೆ ಅಂದರೆ ನಮ್ಮನ್ನು ನೋಡಿ ಅಸೂಯೆ ಪಡುವಂತಹ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ. ಅಂದರೆ ಅವನು ಮಾಡಿರುವ ಕೆಲಸಕ್ಕೆ ಸ್ವಲ್ಪ ಪಶ್ಚಾತ್ತಾಪನೂ ಇದೆ, ಆದರೆ ನಿಮಗೆ ತೊಂದರೆ ಕೊಡ್ತೀನಿ ಅನ್ನೋ ಖುಷಿನೂ ಅವನ ಕಡೆ ಇದೆ. ನೀವು ಜೀವನದಲ್ಲಿ ಏನೇ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನು ನೋಡಿ ಅವರು ಖುಷಿ, ಅದನ್ನು ಹೇಗೆ ಕದ್ಕೋಗಬೇಕು, ಅದನ್ನು ಹೇಗೆ ಅವರಿಂದ ನೋವು ಕೊಡಬೇಕು ಅದರಿಂದ ಅಂತ ಹೇಳಿ ಅವನು ಬಯಸ್ತಾ ಇದ್ದಾನೆ. ನಿಮ್ಮನ್ನು ಸೋಲಿಸ್ತಾ ಇದ್ದಾನೆ, ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ, ನಿಮ್ಮನ್ನು ಪ್ರೊಟೆಕ್ಟ್ ನೀವು ಹೇಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರ ಅದರಿಂದ ಅವನನ್ನು ಹೇಗೆ ಬೆಳೆಸ್ಬೇಕು, ನಾನು ಯಾವ ರೀತಿ ಅವನನ್ನು ಸೋಲಿಸ್ಬೇಕು, ಅವನನ್ನು ನಾನು ಯಾವ ರೀತಿ ಯಾವ ಮಾರ್ಗದಲ್ಲಿ ನಾನು ತುಳಿಬೇಕು ಅನ್ನೋದನ್ನು ಅವನು ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಶತ್ರು ನಿಮ್ಮ ಬಗ್ಗೆ ತುಂಬಾ ಗಂಭೀರವಾಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏಕೆಂದರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಅವರು ನಿಮ್ಮ ಬಗ್ಗೆ ತುಂಬಾ ಗಮನಿಸ್ತಾ ಇದ್ದಾನೆ. ನೀವು ಎಲ್ಲಿ ಹೋಗ್ತೀರಾ, ನೀವು ಎಲ್ಲಿ ಬರ್ತೀರಾ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ನೀವು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಹೇಗಿದ್ದೀರಾ, ಅಂದರೆ ನೀವು ಎಲ್ಲದರಲ್ಲೂ ಅನುಕೂಲ ಇದ್ದು ನಿಮ್ಮ ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಾದರೂ ಇದ್ರಿ ಅಂದರೆ ಅಲ್ಲಿ ಆಗಿರ್ಬೋದು, ನಿಮ್ಮನ್ನು ದೂರ ಮಾಡೋದಕ್ಕೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇದ್ದು ಅವರನ್ನು ನಿಮ್ಮಿಂದ ಬೇರ್ಪಡಿಸೋದಕ್ಕೆ ತೊಂದರೆ ಕೊಡ್ತಾ ಇರ್ಬೋದು. ಅಂದರೆ ಇವರು ನಿಮ್ಮನ್ನು ನೋಡಿ ಆ ಖುಷಿ ತಡ್ಕೊಳಕ್ಕಾಗದೆ ಅಸೂಯೆ ಪಡ್ತಾ ಇರೋದು, ಹೊಟ್ಟೆ ಕಿಚ್ಚು ಪಡ್ತಾ ಇರೋದು, ಅವ್ರು ಯಾಕೆ ಇಷ್ಟೊಂದು ಖುಷಿ ಇದ್ದಾರೆ, ಆ ಖುಷಿನ ಕಿತ್ಕೋಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರಬಹುದು. ಅಥವಾ ನೀವು ಏನೋ ಒಂದು ಸ್ಟೇಬಲ್ ಆಗಿ ನಿಂತಿರ್ತೀರ ಅದನ್ನು ಕಿತ್ಕೊಳ್ಳೋದು. ಅಂದರೆ ನೀವು ಒಂದು ಜಾಬಲ್ಲಿ ಚೆನ್ನಾಗಿರೋ ಜಾಬಲ್ಲಿ ಕಾರು ಮನೆ ಎಲ್ಲದರಲ್ಲೂ ಸಮೃದ್ಧಿಯಾಗಿ ನೀವು ಇದ್ದಾಗ ನಿಮ್ಮನ್ನು ನೋಡಿ ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಇದರಿಂದ ಹೇಗಾದರೂ ಮಾಡಿ ಅವನಿಗೆ ನೋವು ಕೊಡಬೇಕು, ಅವಳಿಗೆ ನೋವು ಕೊಡಬೇಕು, ಇದನ್ನು ನಾನು ಪಡ್ಕೋಬೇಕು ಅನ್ನೋ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಈ ರೀತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂತಹ ನಿಮ್ಮ ಶತ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿದ್ದ ಮೂನ್ ಅಂತ ಬಂದಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ತುಂಬ ಗೊಂದಲ, ಅವನಿಗೆ ಗೊಂದಲ ಆಗಿದೆ. ಯಾವ ರೀತಿ ಅವನಿಗೆ ಕಷ್ಟ ಕೊಡಬೇಕು, ಯಾವ ರೀತಿ ಅವಳಿಗೆ ಕಷ್ಟ ಕೊಡಬೇಕು, ತುಂಬ ಗೊಂದಲದ ಮನಸ್ಥಿತಿ ಹೊಂದಿದ್ದಾನೆ. ಯಾಕೆಂದರೆ ಇಲ್ಲಿ ಸೂರ್ಯ ಚಂದ್ರ ಇದ್ದಾರೆ, ಚಂದ್ರನ ಮೋಡಕ್ಕೆ ಕವಿದಿದೆ, ಅಂದರೆ ಗ್ರಹಣ ಕವಿದಿದೆ ಅನ್ನೋ ರೀತಿ ಅವನ ಮನಸ್ಥಿತಿ ಒಂಥರ ಗೊಂದಲದ ಪರಿಸ್ಥಿತಿಯಲ್ಲಿದೆ. ಯಾಕೆಂದರೆ ಅವನು ಎಲ್ಲ ಥರದಲ್ಲೂ ಯೋಚನೆ ಮಾಡ್ತಾ ಇದ್ದಾನೆ. ಈ ಮೋಸ ಮಾಡ್ಬೋದಾ, ಮಾಯಾಜಾಲ ಯಾವ ರೀತಿ ನಾವು ಹೆಣಿಬೇಕು, ಆಮೇಲೆ ಅವನು ಆಡ್ತಾ ಇರೋ ಕೆಲಸಕ್ಕೆ ನಾನು ಏನು ತೊಂದರೆ ಕೊಡಬೇಕು, ಯಾವ ರೀತಿ ನಾನು ಅವನನ್ನು ಸೋಲಿಸ್ಬೇಕು ಅನ್ನೋ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿ ಅವರು. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ಶತ್ರು ಅಂದರೆ ಶತ್ರುನೇ, ಹುಡುಗನಾಗಿರ್ಬೋದು, ಹುಡುಗಿನೂ ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಪರ್ಸನ್ ಆಗಿರ್ಬೋದು. ನಿಮ್ಮ ಬಗ್ಗೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಭಯ, ಅನುಮಾನ, ಅಸ್ಪಷ್ಟ ಯೋಚನೆಗಳು ಇದ್ದಾವೆ ಅವರಿಗೆ. ಅಂದರೆ ನಿಮ್ಮ ಬಗ್ಗೆ ಭಯನೂ ಇದೆ, ಅವರಿಗೆ ಒಂಥರ ನಿಮ್ಮ ಮೇಲೆ ಅನುಕಂಪನೂ ಇದೆ. ಆದರೆ ನಿಮ್ಮನ್ನು ಅನುಮಾನಿಸ್ಬೇಕು, ನಿಮ್ಮ ಬಗ್ಗೆ ಬೇರೆಯವರಿಗೆ ಡೌಟ್ ಬರಬೇಕು, ನೀವು ಇರುವಂತಹ ವ್ಯಕ್ತಿತ್ವನ ನಿಮ್ಮಿಂದ ಇದು ಅಲ್ಲ ಅವರು ಅನ್ನೋ ಇದನ್ನು ಸಿಚುವೇಶನ್ನ ಹುಟ್ಟಿಸ್ಬೇಕು. ನಾನು ಯಾವ ರೀತಿ ಇವರಿಗೆ ನಾನು ಮಾಯಾಜಾಲವನ್ನು ಹೆಣಿಬೇಕು ಅನ್ನೋ ಮನಸ್ಥಿತಿನ ಅವರು ಇಟ್ಕೊಂಡು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಟೈಮನ್ನು, ಸಮಯವನ್ನು ಕಾಯ್ತಾ ಇದ್ದಾರೆ. ಇಲ್ಲಿ ಹೇಳಬೇಕಪ್ಪ ಅಂದರೆ ನಿಮಗೆ ಮೊದಲನೇದಾಗಿ ಆಸಕ್ತಿ ಅಂದರೆ ನಿಮ್ಮ ಅಶಾಂತಿಯನ್ನು ಮೂಡಿಸಬೇಕು ಅನ್ನೋ ಮನಸ್ಥಿತಿ ಇವ್ರದ್ದಾಗಿದೆ. ಅಂದರೆ ಇಲ್ಲಿ ನಿಮ್ಮ ಶಕ್ತಿ ಏನಪ್ಪ, ನಿಮ್ಮ ಶಕ್ತಿ ತುಂಬಾ ಇದೆ. ಈ ಎನರ್ಜಿನ ಅವರು
ಏನೇ ಮಾಡಿದರೂ ಆಗಲ್ಲ. ಆದರೆ ಆ ಮಾಡಿರುವಂಥ ನೆಗೆಟಿವಿಟಿ ಇರ್ಬೋದು ಅಥವಾ ನಿಮ್ಮ ಶಕ್ತಿ ಆಕರ್ಷಣೆ ಅವರಿಗೆ ಅರ್ಥ ಆಗ್ತಾ ಇಲ್ಲ, ನಾನು ಏನು ಮಾಡಿದರೂ ಅವ್ರಿಗೇನೂ ಆಗ್ತಾ ಇಲ್ಲಲ್ಲ ಅಂತ ಮನಸ್ಥಿತಿ ಅವ್ರದ್ದು ಇದ್ದರೂ ಸಹಿತ ಅವರು ಮರುಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಮಾಡಿದರೆ ಹೀಗೆ ಆಗುತ್ತೆ, ನಾನು ಮಾಡೇ ತೀರ್ತೀನಿ, ಇವ್ರಿಗೆ ನಾನು ತೊಂದರೆ ಕೊಡಲೇಬೇಕು ಅನ್ನೋ ಮನಸ್ಥಿತಿ ನಿಮ್ಮ ಶತ್ರು ಹೊಂದಿದ್ದಾರೆ. ಅಂದರೆ ಅಸೂಯೆ ಪಡ್ತಾ ಇದ್ದಾರೆ, ನಿಮ್ಮ ಖುಷಿ ನೋಡಿ ಅವರು ಖುಷಿ ಪಡ್ತಾ ಇಲ್ಲ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ನಿಮಗೆ ಯಾವ ರೀತಿ ನೋವು ಕೊಡಬೇಕು, ಇವರನ್ನು ಯಾವ ರೀತಿ ಸೋಲಿಸಬೇಕು, ಇವರ ಹಣನ ಹೇಗೆ ಕಿತ್ಕೋಬೇಕು, ಇವರನ್ನು ಸಂಬಂಧವನ್ನು ಹೇಗೆ ಬಿರಕ್ಕೆ ಬರೋ ಹಾಗೆ ಮಾಡಬೇಕು, ಮತ್ತು ಇವರಲ್ಲಿರುವಂತಹ ವಿಚಾರದಲ್ಲಿ ಅವರಿಗೇನೋ ನಿಮ್ಮಿಂದ ಪಡ್ಕೋಬೇಕಾಗಿರುತ್ತೆ, ಅದನ್ನು ಯಾವ ರೀತಿ ನಾನು ಪಡ್ಕೋಬೇಕು, ನನಗೆ ಅದು ಬೇಕೇ ಬೇಕು ಅನ್ನೋ ರೀತಿಯ ಹಠದಲ್ಲಿ ಅವರು ಮುನ್ನುಗ್ತಾ ಇದ್ದಾರೆ. ಆದರೆ ಇಲ್ಲೇನಪ್ಪ ಅಂದರೆ ಅವರು ಮಾಡಿರುವಂಥ ಮೋಡಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ನೆಕ್ಸ್ಟು. ಇದು ಪೇಜ್ ಆಫ್ ಕಪ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಅಂದರೆ ಇಲ್ಲಿ ನೀವು ತುಂಬಾ ಸೆನ್ಸಿಟಿವ್ ಇರುವಂತಹ ವ್ಯಕ್ತಿ, ನೀವು ತುಂಬ ಶುದ್ಧ ಮನಸ್ಸು ಇರುವಂತಹ ವ್ಯಕ್ತಿ. ಅವರು ನೆಗೆಟಿವ್ ಎನರ್ಜಿ ಬಂದಾಗ ಕ್ಷಣಿಕವಾಗಿ ನಿಮ್ಮ ಮನಸ್ಸಿಗೆ ತಾಗ್ತಿದೆ, ಅಂದರೆ ಮನಸ್ಸು ನೋವಾಗ್ತಾ ಇದೆ, ಎಮೋಷನ್ಸ್ನಲ್ಲಿ ಸ್ಟಕ್ ಆಗ್ತಾ ಇದ್ದಾರೆ. ಅವ್ರು ಮಾಡಿರುವುದು ಆ ಕ್ಷಣಕ್ಕೆ ಆವಾಗ ತಾತ್ಕಾಲಿಕವಾಗಿ ಅವ್ರು ಏನಾದರೂ ನಿಮಗೆ ಮಾಡಿರ್ಬೋದು. ಒಂದು ಮನಸ್ಸಿಗೆ ಕಿರಿಕಿರಿ ಆಗಿರ್ಬೋದು, ಸಿಟ್ಟು ಬರ್ಬೋದು, ಕೋಪ ಬರ್ಬೋದು, ಒಂದು ಸ್ವಲ್ಪ ಹಠದ ಸ್ವಭಾವ ಬರ್ಬೋದು, ಮನೇಲಿ ಏನಾದರೂ ಕಿರಿಕಿರಿ ಮಾಡ್ಕೋತಾ ಇರ್ಬೋದು. ಇಷ್ಟು ಬಿಟ್ಟರೆ ನಿಮಗೆ ಯಾವುದೇ ಥರದ ಸಮಸ್ಯೆ ಆಗೋದನ್ನು ನಿಮ್ಮ ಶಕ್ತಿ, ನಿಮ್ಮ ಎನರ್ಜಿ ತಡೀತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಏನು ಹೇಳಬೇಕಪ್ಪ ಅಂದರೆ ನಿಮ್ಮ ಮೇಲೆ ಅವ್ರು ಮಾಡಿರುವಂಥ ಎನರ್ಜಿ ಸ್ವಲ್ಪ ಮಟ್ಟಿಗೆ ತಾಗ್ಬೋದು. ಯಾವ ರೀತಿ ಆಗುತ್ತೆ ಅಂದರೆ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ. ಅಂದರೆ ಸಿಟ್ಟು, ಕೋಪ, ಹಠ, ಮನೇಲಿ ಈ ಥರ ಕಿರಿಕಿರಿ ನೀವು ಮಾಡ್ಕೋಬಹುದು ಅನ್ನೋದನ್ನು ಪೇಜ್ ಆಫ್ ಕಪ್ಸ್ ಹೇಳ್ತಾ ಇದೆ. ಅಂದರೆ ಅವ್ರು ಏನೇ ಮಾಡಿದರೂ ಸಹಿತ ನಿಮ್ಮ ಜೊತೆ ಯೂನಿವರ್ಸ್ ಇದ್ದಾರೆ. ಬಟ್ ಆ ಕ್ಷಣಿಕ ನಿಮಗೆ ತೊಂದರೆ ಆಗ್ಬೋದು, ಸಿಟ್ಟು ಬರ್ಬೋದು, ಕೋಪ ಬರ್ಬೋದು. ಮನುಷ್ಯ ಅಂದಮೇಲೆ ಸ್ವಲ್ಪನಾದರೂ ತಾಕುತ್ತೆ. ಯಾಕೆಂದರೆ ಅವ್ರು ಯಾವುದೇ ರೀತಿಯಲ್ಲಿ ನಮಗೆ ಪ್ರಯೋಗ ಮಾಡಿದರೂ ಸಹಿತ ಸ್ವಲ್ಪ ಮಟ್ಟಿಗೆ ನಮಗೆ ತಾಗುತ್ತೆ. ಅದರ ಅನುಭವ ನಮಗೆ ಗೊತ್ತಾದಮೇಲೆ ನಾವು ಸ್ಟ್ರಾಂಗ್ ಇದ್ದೀವಿ, ನಮ್ಮ ಮೈಂಡ್ ಸ್ಟ್ರಾಂಗ್ ಇದೆ, ನಾನು ಯಾವುದಕ್ಕೂ ಜಗ್ಗೋದಿಲ್ಲ, ನನ್ನ ಖುಷಿ ಯಾರೂ ಕದ್ಕೊಳ್ಳೋಕ್ಕಾಗಲ್ಲ, ನನ್ನ ಖುಷಿನ ಯಾರೂ ಪಡ್ಕೊಳ್ಳೋಕ್ಕಾಗಲ್ಲ, ನನ್ನ ಮನೇನ ನಾನು ಉಳಿಸ್ಕೋತೀನಿ, ನನ್ನ ಗಂಡನ ಉಳಿಸ್ಕೋತೀನಿ, ನನ್ನ ಫ್ಯಾಮಿಲಿನ ಉಳಿಸ್ಕೋತೀನಿ, ನಾನು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀನಿ. ಈ ರೀತಿ ಮನಸ್ಥಿತಿ ಆ ಕ್ಷಣದ ನಿಮಗೆ ಶತ್ರು ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ನೀವು ಆ ರೀತಿ ಪಾಸಿಟಿವ್ ಆಗಿದ್ರಿ ಅಂದರೆ ಅದು ಸಹಿತ ನಿಮ್ಮ ಹತ್ತಿರನೂ ಸುಳಿಯೋಲ್ಲ. ಏಕೆಂದರೆ ನಿಮ್ಮ ಶಕ್ತಿ, ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಪೇಜ್ ಆಫ್ ಕಪ್ಸ್ ಹೇಳ್ತಾ ಇದೆ. ಇಲ್ಲಿ ನೈನ್ ಆಫ್ ವಾಂಡ್ಸ್ ಏನು ಹೇಳ್ತದಪ್ಪ ಅಂದರೆ ನೀವು ಈಗಾಗಲೇ ಪ್ರೊಟೆಕ್ಷನ್ ಮೂಡ್ನಲ್ಲಿದ್ದೀರ. ಅಂದರೆ ನೀವು ಹೇಳಿದ ಹಾಗೆ ಇಲ್ಲಿ ಅವರು ನಿಮಗೆ ಶತ್ರು ಯಾರು ಅನ್ನೋದು ನಿಮಗೆ ಗೊತ್ತಾದಾಗ ನೀವು ಅದನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ನಿಮ್ಮಲ್ಲಾದಂತಹ ಪ್ರಯತ್ನನ ನೀವು ಈಗ ಆಲ್ರೆಡಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನನ್ನ ಶತ್ರು ನನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿ ನಿಮಗೆ ಆಲ್ರೆಡಿ ಬಂದಿದೆ, ನಿಮ್ಮ ಮೈಂಡಲ್ಲಿ ಬಂದಿದೆ, ನಿಮ್ಮ ಹಾರ್ಟಲ್ಲಿ ಬಂದಿದೆ. ನೀವು ಮಾಡುವಂತಹ ಪ್ರತಿಯೊಂದು ಇಡುವಂಥ ಹೆಜ್ಜೆಲೂ ಸಹಿತ ನಿಮಗೆ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ನೈನ್ ಆಫ್ ವಾಂಡ್ಸ್ ಹೇಳ್ತಾ ಇದೆ. ಅಂದರೆ ಕೆಲ ದಿನಗಳಿಂದ ನಿಮಗೆ ಸ್ವಲ್ಪ ತಲೆಭಾರ ಆಗಿರ್ಬೋದು, ಅಶಾಂತಿ ಕಾಣ್ತಾ ಇರ್ಬೋದು. ಆಮೇಲೆ ಇಲ್ಲಿ ಕೆಲವು ದಿನಗಳಿಂದ ದಣಿವು, ಆಯಾಸ, ಈ ಥರ ಮನಸ್ಸು ಸುಸ್ತಾಗೋದು, ಅಂದರೆ ಮೈಂಡ್ ಸುಸ್ತಾಗೋದು, ಒಂಥರ ಎಷ್ಟೇ ಕೆಲಸ ಮಾಡಿದರೂ ಎಷ್ಟೇ ಇದು ಆದರೂ ಸ್ವಲ್ಪ ಮಾನಸಿಕವಾಗಿ ನೀವು ಸುಸ್ತು ಅನಿಸ್ತಾ ಇರಬಹುದು. ಯಾಕೆಂದರೆ ಅವ್ರು ಮಾಡಿರುವಂಥ ನೆಗೆಟಿವಿಟಿ ಸ್ವಲ್ಪ ಮಟ್ಟಿಗೆ ನಿಮಗೆ ತಾಗ್ತಾ ಇದೆ. ಅಂದರೆ ಈಗ ಬಾಡಿ ಒಳಗೆ ನಿಮ್ಮ ಅದನ್ನೇ ಯೋಚನೆ ಮಾಡಿ ಏನಾಗಿರುತ್ತೆ ಅಂದರೆ ನನಗೆ ಏನಾಗುತ್ತೋ ಏನು ಬಿಡುತ್ತೋ ಅಂತ ಈ ಥರ ಎಲ್ಲ ನೀವು ಯೋಚನೆ ಮಾಡಿದಾಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೀವು ಆಲ್ರೆಡಿ ರೆಡಿ ಇದ್ದೀರಾ. ಆದರೂ ಸಹಿತ ನಿಮ್ಮ ಮೈಂಡ್ ಏನಾಗಿದೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ಸ್ವಲ್ಪ ಮೈಂಡಿಗೆ ಸ್ಟ್ರೆಸ್ ಕೊಡ್ತಾ ಇದ್ದಾರೆ, ಆಮೇಲೆ ಸುಸ್ತಾಗ್ತಾ ಇದೆ, ಬಾಡಿ ಸುಸ್ತಾಗ್ತಾ ಇದೆ. ಈ ರೀತಿ ನೀವು ನಿಮ್ಮ ಮನಸ್ಸು ಮೈಂಡನ್ನು ಮಾಡ್ಕೋತಾ ಇದ್ದೀರಾ. ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂದರೆ ಇದು ತಾತ್ಕಾಲಿಕ
ತಾತ್ಕಾಲಿಕ, ಆದರೆ ಇದು ತಾತ್ಕಾಲಿಕ. ಅವರು ನಿಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಿಮ್ಮ ಎನರ್ಜಿ ನಿಮ್ಮ ಜೊತೆ, ನಿಮ್ಮ ದೈವತ್ವ, ನೀವು ನಂಬಿರುವಂಥ ದೈವತ್ವ ನಿಮ್ಮ ಜೊತೆ ಇರೋದ್ರಿಂದ ಅದು ಯಾವುದೇ ಥರದ ಫೀಲಿಂಗ್ಸ್ ಇರೋದಿಲ್ಲ. ಕ್ಷಣಿಕವಾಗಿ ನಿಮಗೆ ಅವ್ರು ಏನೇ ಮಾಡಿದ್ದು ಒಂದು ಕ್ಷಣದಲ್ಲಿ ಇರ್ಬೋದು, ಒಂದು ಕ್ಷಣದಲ್ಲಿ ಇಲ್ಲದೇ ಇರ್ಬೋದು. ಹಾಗಾಗಿ ನಿಮಗೆ ನಿಮ್ಮ ಶತ್ರು ಯಾರು ಅಂತ ನಿಮಗೆ ಗೊತ್ತಿದೆ ಅಂದಾಗ ಅಲ್ಲಿ ನೀವು ಸ್ವಲ್ಪ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ದ ಸ್ಟಾರ್ ಅಂದರೆ ನಾನು ಹೇಳಿದಾಗ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಹೇಳಿದೆ. ಯೂನಿವರ್ಸ್ ಕಾರ್ಡ್ ನಿಮಗೇನು ಬಂದಿದೆಪ್ಪ ಅಂದರೆ ನಿಮ್ಮನ್ನು ಕಾಪಾಡೋಕ್ಕೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು, ಅಂದರೆ ನಿಮ್ಮ ದೈವತ್ವ, ನಿಮ್ಮ ಗುರುಗಳು, ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂದರೆ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಯೂನಿವರ್ಸ್ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇದ್ದಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಆರಾಧನೆ ಮಾಡುವಂಥ ದೈವ ನಿಮ್ಮ ಜೊತೆ ಇದೆ ಅಂತ ಹೇಳಿ ಇಲ್ಲಿ ದ ಸ್ಟಾರ್ ಮೂಮೆಂಟಲ್ಲಿ ತೋರಿಸ್ತಾ ಇದೆ. ಅಂದರೆ ಅವರು ನೆಗೆಟಿವ್ ಎನರ್ಜಿ ಏನೇ ಮಾಡಿರ್ಬೋದು, ಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿ ಈ ಎನರ್ಜಿ ಇರುತ್ತೆ. ಅಂದರೆ ಅವ್ರು ಏನೇ ಮಾಡಿದ್ರು ನಿಮ್ಮ ಮೂಡು ಅಥವಾ ನಿಮ್ಮ ಎನರ್ಜಿ, ನಿಮ್ಮನ್ನು ಕಾಪಾಡ್ತಾ ಇರುವಂತಹ ದೈವ ನಿಮ್ಮ ಜೊತೆ ನಿಮ್ಮನ್ನು ಪ್ರೊಟೆಕ್ಷನ್ ಆಗಿ ಕಾಪಾಡ್ತಾ ಇದ್ದಾರೆ. ಹೀಗೆ ನಿಮ್ಮ ಮೈಂಡ್ ಯಾವ ರೀತಿ ನೀವು ಅಂದ್ಕೊಂಡಿದ್ರಲ್ಲ, ಈಗ ಸುಸ್ತಾಗ್ತಾ ಇದೆ, ಬಾಡಿ ಇದು ಆಗ್ತಾ ಇದೆ, ತಲೆ ಭಾರ, ಈ ಥರ ಏನಿದೆಯಲ್ಲ ಅದರಿಂದ ಸ್ವಲ್ಪ ನೀವು ತಾತ್ಕಾಲಿಕವಾಗಿ ಆ ನೋವನ್ನು ಅನುಭವಿಸ್ತೀರ. ಬಟ್ ನಿಮ್ಮ ಜೊತೆ ನೀವು ನಂಬಿರುವಂತಹ ದೈವ ನಿಮ್ಮ ಜೊತೆ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮೊಳಗೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳುವಂತಹ ದೈವಿ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಸ್ಟಾರ್ ಕಾರ್ಡ್ ಮುಖಾಂತರ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನೇ ಮಾಡಲಿ, ನಿಮ್ಮ ಜೊತೆ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಶತ್ರು ಆಗಿರ್ಬೋದು, ಅವ್ರು ಏನೇ ನಿಮಗೆ ತೊಂದರೆ ಕೊಟ್ಟರು ಸಹಿತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಶಕ್ತಿ, ದೈವ ಶಕ್ತಿ ನಿಮ್ಮಲ್ಲಿದೆ. ನೀವು ಅದನ್ನು ನಂಬಿ, ನಿಮ್ಮನ್ನು ನೀವು ನಂಬಿ, ಅವ್ರು ಏನೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೂ ನಾವು ನಿಮ್ಮ ಜೊತೆ ಇದ್ದೀವಿ. ಅಂದರೆ ನೀವು ನಂಬಿರುವಂತಹ ದೈವ ನಿಮ್ಮ ಜೊತೆ ಇದೆ, ನಿಮ್ಮ ಶಕ್ತಿ ನಿಮ್ಮ ಜೊತೆ ಇದೆ, ಯೂನಿವರ್ಸ್ ನಿಮ್ಮ ಜೊತೆ ಇದೆ ಅಂತ ಹೇಳಿ ಸ್ಟಾರ್ ಕಾರ್ಡ್ ಮುಖಾಂತರ ನಿಮಗೆ ಹೇಳ್ತಾ ಇದೆ. ಅಂದರೆ ನಾನು ಇಲ್ಲೊಂದು ಪರಿಹಾರ ಹೇಳ್ತೀನಿ, ಭಯಪಡುವಂಥದ್ದೇನಿಲ್ಲ. ಯಾರೇ ನೆಗೆಟಿವಿಟಿ ಆಗಿರ್ಬೋದು, ಯಾರದೇ ಕಣ್ಣು ಬಿದ್ದಿರ್ಬೋದು, ಯಾರದೇ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು, ಒಂದು ಸ್ವಲ್ಪ ಅದಕ್ಕೇನು ಪರಿಹಾರ ಮಾಡ್ಕೋಬೇಕಪ್ಪ ಅಂದರೆ ಗುರುವಾರ ಮತ್ತು ಸೋಮವಾರ ಪ್ರತಿ ಸಂಜೆ ದೀಪ ಹಚ್ಚೋದ್ರಿಂದ, ಅಂದರೆ ನಾವು ಸಂಜೆ ಬೆಳಗ್ಗೆ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವಿಟಿ, ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಹೊರ ಹೋಗುತ್ತೆ. ಆಮೇಲೆ ಪ್ರತಿದಿನ ನಾವು ಏನು ದೀಪ ಹಚ್ಚಿದ ಕ್ಷಣದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ 11 ಬಾರಿ ಪಠಣೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ, ನಿಮ್ಮ ಶತ್ರು ನಿಮಗೆ ಏನೇ ತೊಂದರೆ ಮಾಡಿದ್ದಾರೆ ಅಂತ ಹೇಳಿದರೂ ಸಹಿತ ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಲವ್ ಯು ಆಲ್.